ನಮಸ್ಕಾರ. ಗ್ರೌಂಡ್ ರಿಪೋರ್ಟ್ ಪವರ್ಡ್ ಬೈ ಅಮೃತ್ ನೋನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಕೇವಲ ಎರಡು ದಿನಗಳು ಮಾತ್ರ ಬಾಕಿ. ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಭರ್ಜರಿಯಾಗಿ ತಯಾರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾವೆ. ಈ ಬಾರಿಯ ಲೋಕಸಭಾ ಚುನಾವಣೆ ಈವರೆಗಿನ ಚುನಾವಣೆಗಳಿಗಿಂತ ವಿಶೇಷವಾಗಿ ಇಡೀ ದೇಶದ ಗಮನವನ್ನ ಸೆಳೆತಾ ಇದೆ. ಇಡೀ ದೇಶದ ಜನ ಬಹಳ ಕುತೂಹಲ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ? ಎನ್ಡಿಎ ಸರ್ಕಾರವೇ ಮುಂದುವರಿಯುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರೇ ಮುಂದುವರಿತಾರಾ? ಅಥವಾ ಬೇರೆ ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬಂದು ಬೇರೆ ಯಾರಾದ್ರೂ ಪ್ರಧಾನಿ ಆಗ್ತಾರಾ? ಈ ರೀತಿಯಾದಂತಹ ಕುತೂಹಲ ಇಡೀ ದೇಶದ ಜನರಲ್ಲಿ ಇದೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರಗಳ ಕುರಿತಾಗಿ ಆ ಕ್ಷೇತ್ರದ ಚಿತ್ರಣ ಏನು, ಅಭ್ಯರ್ಥಿಗಳ ಬಲ ಪ್ಲಸ್ ಮೈನಸ್ ಏನು, ಈ ರೀತಿಯಾದಂಥ ಕುತೂಹಲ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ನಿಮ್ಮೆಲ್ಲರ ಕುತೂಹಲವನ್ನು ತಣಿಸುವಂಥ ವಿಶೇಷ ವಿಭಿನ್ನವಾದಂಥ ಕಾರ್ಯಕ್ರಮವೇ ಗ್ರೌಂಡ್ ರಿಪೋರ್ಟ್. ಇವತ್ತಿನ ಗ್ರೌಂಡ್ ರಿಪೋರ್ಟ್ನಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಪೂರ್ಣವಾದಂಥ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಳಗಾವಿ ಲೋಕಸಭಾ ಕ್ಷೇತ್ರ ತನ್ನದೇ ಆದಂಥ ವಿಭಿನ್ನತೆ ವಿಶೇಷತೆಗಳೊಂದಿಗೆ ಗುರುತಿಸಿಕೊಂಡಿದೆ. ಜೊತೆಗೆ ಈ ಬಾರಿ ಇಡೀ ರಾಜ್ಯದ ಗಮನವನ್ನ ಸೆಳೆತಾ ಇದೆ. ಬೆಳಗಾವಿ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಕುಂದಾ ನಗರಿ ಅಂತ ಕರೆಸಿಕೊಳ್ಳುತ್ತೆ. ನಮ್ಮ ರಾಜ್ಯದ ಎರಡನೇ ರಾಜಧಾನಿ ಎನ್ನುವಂಥ ವಿಶೇಷಣ ಕೂಡ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂಥ ಚಾಪು ಮೂಡಿಸಿರುವಂಥ ಜಿಲ್ಲೆ ಕೂಡ ಹೌದು. ಅದಕ್ಕೂ ಮಿಗಿಲಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 7 ನದಿಗಳು ಅಂದ್ರೆ 7 ನದಿಗಳು ಹರಿತಾವೆ. ಹೃದಯ ಭಾಗದಲ್ಲಿ ಹರಿಯುವಂಥ ನದಿಗಳು. ಜೊತೆಗೆ ಇಡೀ ಜಿಲ್ಲೆಯ ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ರೈತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇದೆ. ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಹೊದ್ದು ಮಲಗಿರುವಂಥ ಜಿಲ್ಲೆ ಕೂಡ ಹೌದು. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರ ರಾಜಕೀಯ ವಿಚಾರವಾಗಿಯೂ ಕೂಡ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಇಡೀ ರಾಜ್ಯದ ಗಮನವನ್ನ ಸೆಳೆತಾ ಇರುತ್ತೆ. 1991ರವರೆಗೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇತ್ತು. 96ರ ಚುನಾವಣೆಯಲ್ಲಿ ಜನತಾದಳದ ತೆಕ್ಕೆಗೆ ಬರುತ್ತೆ. ತದನಂತರ ಬಿಜೆಪಿಯ ತೆಕ್ಕೆಗೆ ಬರುತ್ತೆ, ಮತ್ತೊಮ್ಮೆ ಕಾಂಗ್ರೆಸ್. ಆ ನಂತರ 2004ರಿಂದ ಸತತವಾಗಿ ಬಿಜೆಪಿಯ ತೆಕ್ಕೆಯಲ್ಲಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಈ ಬಾರಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಸೆಡ್ಡನ್ನು ಹೊಡೆಯೋದಿಕ್ಕೆ ಮೈತ್ರಿ ಅಭ್ಯರ್ಥಿ ಸಿದ್ಧವಾಗಿದ್ದಾರೆ. ಬಿಜೆಪಿಯ ಭದ್ರಕೋಟೆಯನ್ನು ಛಿದ್ರ ಮಾಡಬೇಕು ಅಂತ ಹೇಳಿ ಸಾಕಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಆದರೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿಯ ತೆಕ್ಕೆಯಲ್ಲಿರುವಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ಮರಳಿ ಕಾಂಗ್ರೆಸ್ ಪಡೆಯೋದು ಅಷ್ಟು ಸುಲಭವಾ ಅಂತ ಹೇಳಿ. ಹಾಗಾದ್ರೆ ಈ ಬಾರಿಯ ಕದನ ಕಲಿಗಳು ಯಾರ್ಯಾರು, ಈ ಬಾರಿ ಅಭ್ಯರ್ಥಿಗಳು ಯಾರ್ಯಾರು ನೋಡ್ತೋಣ ಬನ್ನಿ. ಈ ಬಾರಿ ಅಭ್ಯರ್ಥಿಗಳು ಇದೀಗ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಬಿಜೆಪಿಯಿಂದ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಸುರೇಶ್ ಅಂಗಡಿ. 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. 2004, 2009, 2014 ಈ ರೀತಿಯಾಗಿ ಸತತವಾಗಿ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇಡೀ ರಾಜ್ಯಕ್ಕೆ ಪರಿಚಯವಿರುವಂತಹ ಸಂಸದರು ಕೂಡ ಹೌದು. ಅದೇ ರೀತಿಯಾಗಿ ತಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಜನರೊಂದಿಗೆ ಉತ್ತಮವಾದಂಥ ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ. ರಾಜಕೀಯ ಅನುಭವ ಬೆನ್ನಿಗಿದೆ ಸುರೇಶ್ ಅಂಗಡಿ. ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಎನ್ನುವಂತೆ VS ಸಾಧುನವರ್ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು. ಮಾಜಿ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಆಗಿರಬಹುದು, ಹೀಗೆ ಬೇರೆ ಜನ ಆಕಾಂಕ್ಷಿಗಳಿದ್ರು. ಜೊತೆಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗೆ ಸಂಬಂಧಪಟ್ಟಾಗ ಸ್ವಲ್ಪ ಗೊಂದಲ ಆಗಿತ್ತಲ್ಲ. ರಮೇಶ್ ಕತ್ತಿ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಕೊಡಲಿಲ್ಲ. ಹೀಗಾಗಿ ರಮೇಶ್ ಕತ್ತಿ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನವನ್ನ ಮಾಡಲಾಗ್ತಿತ್ತು. ಹೀಗಾಗಿ ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ, ಬೆಳಗಾವಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಹುತೇಕ ಪ್ರಕಾಶ್ ಹುಕ್ಕೇರಿ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿಯಲ್ಲೇ ಉಳಿದುಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ VS ಸಾಧುನವರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಾಧುನವರಿಗೆ ಹೇಳಿಕೊಳ್ಳುವಂತ ರಾಜಕೀಯ ಅನುಭವ ಇಲ್ಲ. ಆದರೆ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಸೋಲನ್ನ ಅನುಭವಿಸಿದ್ರು. ವಿಧಾನ ಪರಿಷತ್ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆಯಿಂದ ಸುರೇಶ್ ಅಂಗಡಿ, ಮತ್ತೊಂದು ಕಡೆಯಿಂದ VS ಸಾಧುನವರ್
ನೇರ ಪೈಪೋಟಿ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಾಟಾಗಿದೆ. ಹಾಗಾದ್ರೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳು ಬರ್ತಾವೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೋಡ್ತೋಣ ಬನ್ನಿ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು. ಅರಭಾವಿಯಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ, ಗೋಕಾಕ್ನಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಪ್ರಭಾವಿ ಶಾಸಕರು ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು ಕೂಡ ಹೌದು. ಬೆಳಗಾವಿ ಉತ್ತರದಲ್ಲಿ ಬಿಜೆಪಿ, ಬೆಳಗಾವಿ ದಕ್ಷಿಣದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಬಿಜೆಪಿ ಹಾಗೆ ಕಾಂಗ್ರೆಸ್ನ ಶಾಸಕರಿಗೆ ಇಲ್ಲಿ ಹೆಚ್ಚು ಕಡಿಮೆ ಪೈಪೋಟಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇರುತ್ತೆ. ಬಿಜೆಪಿಯ ಶಾಸಕರು ಎಷ್ಟು ಸಂಖ್ಯೆಯಲ್ಲಿದ್ದಾರೋ ಕಾಂಗ್ರೆಸ್ನ ಶಾಸಕರು ಕೂಡ ಹೆಚ್ಚು ಕಡಿಮೆ ಅವರ ಹತ್ರ ಬರ್ತಿದ್ದಾರೆ. ಆದರೆ ಬಿಜೆಪಿಯ ಶಾಸಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದ್ದಾರೆ. ಇನ್ನು ಬೆಳಗಾವಿ ಗ್ರಾಮೀಣದಲ್ಲಿ ಕಾಂಗ್ರೆಸ್ನಿಂದ ಶಾಸಕರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಬೈಲಹೊಂಗಲದಲ್ಲಿ ಕಾಂಗ್ರೆಸ್ನ ಶಾಸಕರು, ಸವದತ್ತಿಯಲ್ಲಿ ಬಿಜೆಪಿ, ರಾಮದುರ್ಗದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಒಟ್ಟು ಬಿಜೆಪಿಯಿಂದ 5 ಶಾಸಕರು, ಕಾಂಗ್ರೆಸ್ನಿಂದ 3 ಶಾಸಕರು. ಜೆಡಿಎಸ್ಗೆ ಹೇಳಿಕೊಳ್ಳುವಂತ ಅಸ್ತಿತ್ವ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲ. ಬಿಜೆಪಿಗೆ ಅತಿ ಹೆಚ್ಚು ಶಾಸಕರು ಇರುವಂತಹ ಕಾರಣಕ್ಕಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಸುರೇಶ್ ಅಂಗಡಿ ಅವರಿಗೆ ಅದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗತ್ತೆ. ಮತ್ತೊಮ್ಮೆ ಗಮನಿಸ್ತಾ ಇದ್ದೀರಾ, ಬೆಳಗಾವಿ ಗ್ರಾಮೀಣದಲ್ಲಿ ಕಾಂಗ್ರೆಸ್, ಬೈಲಹೊಂಗಲದಲ್ಲಿ ಕಾಂಗ್ರೆಸ್, ಸವದತ್ತಿಯಲ್ಲಿ ಬಿಜೆಪಿ, ರಾಮದುರ್ಗದಲ್ಲಿ ಬಿಜೆಪಿ. ಒಟ್ಟು ಬಿಜೆಪಿ 5 ಶಾಸಕರು, ಕಾಂಗ್ರೆಸ್ನ 3 ಶಾಸಕರು. ಜೆಡಿಎಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅಸ್ತಿತ್ವ ಇಲ್ಲ. ಇನ್ನ ಪಕ್ಷಗಳ ಬಲಾಬಲ ಏನು, ಕಳೆದ ಬಾರಿಯ ಚುನಾವಣೆಗಳಲ್ಲಿ ಎಷ್ಟೆಷ್ಟು ಬಾರಿ ಯಾವ ಪಕ್ಷ ಗೆಲುವನ್ನು ಸಾಧಿಸಿದೆ ನೋಡ್ತೋಣ ಬನ್ನಿ. ಇಷ್ಟು ಬಾರಿಯ ಚುನಾವಣೆಗಳಲ್ಲಿ ಅಂದ್ರೆ 1952ರಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು 11 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿಯಿಂದ 4 ಬಾರಿ, ಅಂದ್ರೆ ಅದರಲ್ಲಿ ಸುರೇಶ್ ಅಂಗಡಿ ಅವರೇ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಜನತಾದಳದಿಂದ 1996ರಲ್ಲಿ 1 ಬಾರಿ ಜನತಾದಳದ ಅಭ್ಯರ್ಥಿ ಇಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ರು. ಯಾಕಂದ್ರೆ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸಿಕೊಳ್ತಾ ಇತ್ತು. ನಿರಂತರವಾಗಿ ಸ್ವಾತಂತ್ರ್ಯ ಭಾರತದ ನಂತರ ಅಂದ್ರೆ ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ನ ಪಕ್ಷದ ಅಭ್ಯರ್ಥಿಗಳೇ ಗೆಲುವನ್ನ ಕಾಣ್ತಾ ಇದ್ರು. ಕಾಂಗ್ರೆಸ್ನ ಭದ್ರಕೋಟೆ ಅನಿಸಿಕೊಳ್ತಾ ಇತ್ತು. 1996 ನಂತರ ಸ್ವಲ್ಪ ಮಟ್ಟಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಚಿತ್ರಣ ಬದಲಾಗಲು ಆರಂಭಿಸಿತು. ಒಂದು ಕಡೆಯಿಂದ ಬಿಜೆಪಿ ಅಭ್ಯರ್ಥಿ, ಮತ್ತೊಂದು ಕಡೆಯಿಂದ ಜನತಾದಳದ ಅಭ್ಯರ್ಥಿ ಇಲ್ಲಿ ಪೈಪೋಟಿಯನ್ನು ಕೊಡೋದಿಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ನ ಭದ್ರಕೋಟೆ ಎಂದು ಕರೆಸಿಕೊಳ್ತಿದ್ದಂಥ ಈ ಲೋಕಸಭಾ ಕ್ಷೇತ್ರ ತದನಂತರ ಬಿಜೆಪಿಯ ಭದ್ರಕೋಟೆಯಾಗಿ ಮಾರ್ಪಾಟಾಗಿದೆ. ಹಾಗಾದರೆ ಕಳೆದ ಬಾರಿಯ ಲೋಕಸಭಾ ಚಿತ್ರಣ ಹೇಗಿತ್ತು, ಯಾವ್ಯಾವ ಪಕ್ಷದ ಅಭ್ಯರ್ಥಿಗಳು ಎಷ್ಟೆಷ್ಟು ಮತಗಳನ್ನು ಪಡೆದುಕೊಂಡಿದ್ರು ನೋಡ್ತಾ ಹೋಗೋಣ ಬನ್ನಿ. ಸುರೇಶ್ ಅಂಗಡಿ ಕಳೆದ ಬಾರಿಯೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಗಮನಿಸ್ತಾ ಇದ್ದೀರಾ, 5,54,417 ಮತಗಳನ್ನು ಪಡೆದಿದ್ರು ಸುರೇಶ್ ಅಂಗಡಿ. ಅವರಿಗೆ ಸೆಡ್ಡನ್ನು ಹೊಡೆದಿದ್ಯಾರು, ಈಗ ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿಯಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್. ಅವರು ಪಡೆದಂತ ಮತಗಳು 4,78,557. ಇವರಿಬ್ಬರ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು, ನೇರವಾದಂತಹ ಕದನವಿತ್ತು. ಒಂದಷ್ಟು ಜನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮದೇ ಆದಂತ ಚಾರ್ಮ್, ತಮ್ಮದೇ ಆದಂತ ವರ್ಚಸ್ಸಿನಿಂದ ಗೆದ್ದು ಬರ್ತಾರೆ ಅಂತ ಹೇಳಿ. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಬರೋಬ್ಬರಿ 75,860 ಮತಗಳಿಂದ ಸುರೇಶ್ ಅಂಗಡಿ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಆದ್ರು. ಇದು ಕಳೆದ ಬಾರಿಯ ಚುನಾವಣೆ ಅಂದ್ರೆ 2014ರ ಚಿತ್ರಣ. ಹಾಗಾದ್ರೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಜನ ಮತದಾರರಿದ್ದಾರೆ, ಮತಗಣಿತ ಏನು ನೋಡ್ತಾ ಹೋಗೋಣ ಬನ್ನಿ. ಒಟ್ಟು ಮತದಾರರ ಸಂಖ್ಯೆ 16,56,700. ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ 8,44,400. ಮಹಿಳಾ ಮತದಾರರ ಸಂಖ್ಯೆ 8,13,300. ಇನ್ನ ವೆರಿ ಇಂಟ್ರೆಸ್ಟಿಂಗ್, ಯುವ ಮತದಾರರು 2,51,256 ಯುವ ಮತದಾರರು ಈ ಬಾರಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸಾಧಾರಣವಾಗಿ ಜನರಲ್ ಆಗಿ ಒಂದು ಟಾಕ್ ಇದೆ, ಸಾರ್ವತ್ರಿಕವಾಗಿ ಒಂದು ಮಾತಿದೆ, ಯುವ ಮತದಾರರು ಬಿಜೆಪಿಯ ಕಡೆಗೆ ವಾಲ್ತಾರೆ, ಮೋದಿಯ ಅಲೆಯ ಕಡೆಗೆ ವಾಲ್ತಾರೆ ಅಂತ ಹೇಳಿ. ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಈ ಯುವ ಮತದಾರರು ಯಾರ ಕಡೆಗೆ ವಾಲ್ತಾರೆ, ಯಾರಿಗೆ ವಿಜಯಮಾಲೆಯನ್ನು ತೊಡಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಪೂರ್ಣವಾದಂಥ ಮತಗಣಿತ. ಇನ್ನು ಜಾತಿ ಗಣಿತವನ್ನು ನೋಡ್ತಾ ಹೋಗೋಣ, ಜಾತಿ ಲೆಕ್ಕಾಚಾರವನ್ನ, ಎಷ್ಟೆಷ್ಟು ಜಾತಿಯ ಎಷ್ಟೆಷ್ಟು ಮತದಾರರಿದ್ದಾರೆ ಅಂತೇಳಿ.
ಲಿಂಗಾಯತ ಮತದಾರರು ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಒಟ್ಟು ಅವರ ಸಂಖ್ಯೆ 2 ಲಕ್ಷ. ಇನ್ನು ಕುರುಬ ಮತದಾರರ ಸಂಖ್ಯೆ 1,75,000. SC ST 1,75,000. ಮುಸ್ಲಿಂ ಮತದಾರರು 1,80,000. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇನ್ನು ಮರಾಠರು 1,65,000. ಅಂದ್ಕೊಳ್ತಿರ್ಬೋದು, ಕರ್ನಾಟಕದಲ್ಲಿ ಮರಾಠರ ಸಂಖ್ಯೆ ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ. ಮಹಾರಾಷ್ಟ್ರದ ಗಡಿ ಭಾಗ ಬೆಳಗಾವಿ, ಹೀಗಾಗಿ ಮರಾಠರ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಮರಾಠರ ಸಂಖ್ಯೆ ಅತಿ ಹೆಚ್ಚು ಇರೋದು ಕೂಡ ಬಿಜೆಪಿಗೆ ಪ್ಲಸ್ ಆಗುತ್ತೆ. ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಹವಾ ದೊಡ್ಡ ಮಟ್ಟಿಗೆ ಇದೆ. ಮರಾಠರು ಸಾಧಾರಣವಾಗಿ ಬಿಜೆಪಿಗೆ ಮತ ಹಾಕ್ತಾರೆ ಎನ್ನುವಂತ ಮಾತುಗಳು ಕೂಡ ಇದ್ದಾವೆ. ಇನ್ನು ಕ್ರೈಸ್ತರು 65,000, ಇತರರು 2 ಲಕ್ಷ. ಒಕ್ಕಲಿಗರು ಹಾಗೆ ಚಿಕ್ಕ ಪುಟ್ಟ ಒಂದಷ್ಟು ಸಮುದಾಯದವರು ಒಟ್ಟು 2 ಲಕ್ಷದಷ್ಟಿದ್ದಾರೆ. ಆದರೆ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವುದು ಲಿಂಗಾಯತ ಸಮುದಾಯದ ಮತದಾರರು, ಕುರುಬರು, SC ST ಸಮುದಾಯದವರು, ಅದೇ ರೀತಿಯಾಗಿ ಮರಾಠರು ಕೂಡ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಸುರೇಶ್ ಅಂಗಡಿ ಅವರಿಗಿರುವಂಥ ಪೂರಕ ಅಂಶಗಳು, ಪ್ಲಸ್ ಪಾಯಿಂಟ್ಸ್ಗಳೇನು ನೋಡ್ತೋಗೋಣ ಬನ್ನಿ. ಇದು ಸುರೇಶ್ ಅಂಗಡಿ ಅವರಿಗಿರುವಂಥ ಒಂದಷ್ಟು ಪ್ಲಸ್ ಪಾಯಿಂಟ್ಸ್ಗಳು. ಸರಳ ಸಜ್ಜನಿಕೆಯ ರಾಜಕಾರಣಿ ಅಂತ ಕರೆಸಿಕೊಳ್ತಾರೆ. ಅವರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕ. ಈಗಾಗಲೇ ಹೇಳ್ತಾ ಇದ್ದೆ, 2 ಲಕ್ಷದಷ್ಟು ಲಿಂಗಾಯತ ಮತದಾರರಿದ್ದಾರೆ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಕಟ್ಟ ಬೆಂಬಲಿಗರು. ಯಡಿಯೂರಪ್ಪನವರ ಕೃಪಕಟಾಕ್ಷ ದೊಡ್ಡ ಮಟ್ಟದಲ್ಲಿದೆ. ಸುರೇಶ್ ಅಂಗಡಿ ಅವರಿಗೆ ಸತತ 15 ವರ್ಷಗಳ ಕಾಲ ಸಂಸದರಾಗಿ ಕೆಲಸವನ್ನ ಮಾಡಿದ್ದಾರೆ. 2004ರಿಂದಲೂ ಕೂಡ ಸುರೇಶ್ ಅಂಗಡಿಯವರು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕ್ಷೇತ್ರದ ಮತದಾರರ ಜನರ ನಾಡಿಮಿಡಿತವನ್ನು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದಾರೆ ಸುರೇಶ್ ಅಂಗಡಿಯವರು. ಜಿಲ್ಲಾ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಒಡಕು ಉಂಟಾಗಿದೆ, ಬಿಕ್ಕಟ್ಟು ಉಂಟಾಗಿದೆ, ಅಸಮಾಧಾನ ಉಂಟಾಗಿದೆ. ಅದರ ಒಂದಷ್ಟು ಪ್ಲಸ್ ಪಾಯಿಂಟ್ಸ್ಗಳು ಅಂದ್ರೆ ಅವರ ಒಂದಷ್ಟು ಲಾಭವನ್ನ ಇವರು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಅಷ್ಟೊಂದು ಪ್ರಬಲವಾಗಿಲ್ಲ. VS ಸಾಧುನವರ್ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಪರಿಚಯವಿಲ್ಲ ಕ್ಷೇತ್ರದ ಜನರಿಗೆ. ಕಾಂಗ್ರೆಸ್ ಪಕ್ಷದಿಂದ ಅಥವಾ ಮೈತ್ರಿ ಪಕ್ಷದಿಂದ ಅಚ್ಚರಿಯ ಅಭ್ಯರ್ಥಿ ಅವರು. ಹಾಗಾದ್ರೆ ಸುರೇಶ್ ಅಂಗಡಿ ಅವರಿಗಿರುವಂತಹ ಆತಂಕಗಳೇನು, ಮೈನಸ್ ಪಾಯಿಂಟ್ಸ್ಗಳೇನು ನೋಡ್ತೋಣ ಬನ್ನಿ. ಇದು ಸುರೇಶ್ ಅಂಗಡಿ ಅವರಿಗಿರುವಂತ ಒಂದಷ್ಟು ಆತಂಕಗಳು. ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿಲ್ಲ ಎಂಬುವಂತ ಆರೋಪ ಇದೆ. ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಮುಂದೆ. ಆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿಲ್ಲ. ಪಕ್ಷದ ಸಾಮಾನ್ಯ ಕಾರ್ಯಕರ್ತರೊಂದಿಗೆ ಬೆರೆಯುವಂತ ವಿಶೇಷವಾದಂತ ವ್ಯಕ್ತಿತ್ವ ಸುರೇಶ್ ಅಂಗಡಿ ಅವರಿಗೆ ಇಲ್ಲ ಎನ್ನುವಂತ ಮಾತಿದೆ. ಚುನಾವಣೆಯನ್ನ ಗೆದ್ದ ನಂತರ ಕಾರ್ಯಕರ್ತರ ಜೊತೆಗೆ ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಿಲ್ಲ, ಸಂಬಂಧವನ್ನು ಇಟ್ಕೊಂಡಿಲ್ಲ, ಬಾಂಧವ್ಯವನ್ನು ಇಟ್ಕೊಂಡಿಲ್ಲ ಎನ್ನುವಂತ ಮಾತಿದೆ. ಇಂಜಿನಿಯರಿಂಗ್ ಕಾಲೇಜು, ಸಿಮೆಂಟ್ ಉದ್ಯಮದ ಕಡೆಗೆ ಹೆಚ್ಚಿನ ಒಲವಿದೆ. ಆದರೆ ಕ್ಷೇತ್ರದ ಬೇರೆ ಬೇರೆ ಸಮಸ್ಯೆಗಳ ಕುರಿತಾಗಿ ಹೆಚ್ಚಿನ ಆಸ್ತಿಯನ್ನು ವಹಿಸಿಲ್ಲ, ಹೆಚ್ಚಿನ ಗಮನವನ್ನು ಹರಿಸಿಲ್ಲ ಎನ್ನುವಂತ ಆರೋಪ ಇದೆ. ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನ ಕೈಗೆತ್ತಿಕೊಂಡಿಲ್ಲ ಎನ್ನುವಂತ ನೇರಾನೇರವಾದಂಥ ಆರೋಪ ಸುರೇಶ್ ಅಂಗಡಿಯವರ ಮೇಲಿದೆ. ಸ್ವಪಕ್ಷದವರಿಂದಲೇ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಆಗ್ತಾ ಇದೆ. ಅವರ ಪಕ್ಷದವರೇ ಒಂದಷ್ಟು ಜನ ಇವರಿಗೆ ಟಿಕೆಟ್ ಕೊಡಬಾರ್ದಿತ್ತು ಎನ್ನುವಂತ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗೆ ಇವರ ತೇಜೋವಧೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಸಂಸ್ಥೆಗಳು, ರಾಜಕೀಯ ಮುಖಂಡರು ಅಂತ ಟ್ರಸ್ಟ್ಗಳಿಗೆ ಅನುದಾನವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ ದೊಡ್ಡ ಮಟ್ಟದಲ್ಲಿ ಸುರೇಶ್ ಅಂಗಡಿಯವರ ವಿರುದ್ಧ ಕೇಳಿ ಬಂದಿದೆ. ಸಂಸದರ ಅನುದಾನ, ಕೇಂದ್ರದ ನೆರವು ಮಧ್ಯವರ್ತಿಗಳ ಪಾಲಾಗಿದೆ. ಸಂಸದರಿಗೆ ಒಂದಷ್ಟು ಅನುದಾನ ಸಿಕ್ಕಿದೆ, ಓಕೆ. ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ಕೊಟ್ಟಿರೋದೇ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ. ಆದರೆ ಸರಿಯಾದ ರೀತಿಯಲ್ಲಿ ಅನುದಾನವನ್ನ ಬಳಕೆ ಮಾಡಿಕೊಂಡಿಲ್ಲ. ಆ ಅನುದಾನ ಮಧ್ಯವರ್ತಿಗಳ ಪಾಲಾಗಿದೆ ಎನ್ನುವಂತ ಆರೋಪ ಇವರ ಮೇಲೆ ಆಗಾಗ ಕೇಳಿ ಬಂದಿತ್ತು. ಅದೆಲ್ಲವೂ ಕೂಡ ಸುರೇಶ್ ಅಂಗಡಿಯವರಿಗಿರುವಂತ ಒಂದಷ್ಟು ಮೈನಸ್ ಪಾಯಿಂಟ್ಸ್ಗಳು. ಅದೇ ರೀತಿಯಾಗಿ ಆತಂಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಕುರಿತಾಗಿ ಗಮನವನ್ನೇ ಹರಿಸಿಲ್ಲ. ಪ್ರಮುಖವಾಗಿ ಕಬ್ಬು ಬೆಳೆಗಾರರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಕಬ್ಬು ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿಪಡಿಸುವಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಲೋಕಸಭೆಯಲ್ಲಿ ಪ್ರತಿಧ್ವನಿಸುವುದಲ್ಲಿ, ರೆಪ್ರೆಸೆಂಟ್ ಮಾಡುವುದರಲ್ಲಿ ಅಟ್ಟರ್ ಫ್ಲಾಪ್ ಆಗಿದ್ದಾರೆ ಸುರೇಶ್ ಅಂಗಡಿ. ಕಬ್ಬು ಬೆಳೆಗಾರರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಆದರೆ ಪ್ರತಿಭಟನೆಗಳತ್ತ ಗಮನವನ್ನೇ ಹರಿಸಿಲ್ಲ, ಅವರ ಸಮಸ್ಯೆಗಳತ್ತ ಚಿತ್ತವನ್ನೇ ಹರಿಸಿಲ್ಲ ಸುರೇಶ್ ಅಂಗಡಿ ಅವರು. ಒಂದು ವೈಜ್ಞಾನಿಕ ಬೆಲೆ ನಿಗದಿಯಾಗಿಲ್ಲ. ಮತ್ತೊಂದು ಕಡೆಯಿಂದ ಸಾಕಷ್ಟು ಕಾರ್ಖಾನೆಗಳು
ಬೆಲೆಯನ್ನ ಅಥವಾ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಆ ಹಣವನ್ನ ಕೊಡಿಸುವಲ್ಲಿಯೂ ಕೂಡ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ. 7 ನದಿಗಳು ಹರಿತಾ ಇದ್ದಾವೆ, ಆದರೆ ಸಾಕಷ್ಟು ನೀರಿನ ಸಮಸ್ಯೆ ಇದೆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಇದರತ್ತ ಗಮನವನ್ನ ಹರಿಸಿಲ್ಲ ಅಂತೇಳಿ ಕ್ಷೇತ್ರದ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸುರೇಶ್ ಅಂಗಡಿ ಅವರಿಗಿರುವಂತಹ ಆತಂಕಗಳು. ಇನ್ನು VS ಸಾಧುನವರು ಮೈತ್ರಿ ಪಕ್ಷದ ಅಭ್ಯರ್ಥಿ, ಅವರಿಗಿರುವಂತಹ ಪ್ಲಸ್ ಏನು ಮೈನಸ್ ಏನು ನೋಡೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಗ್ರೌಂಡ್ ರಿಪೋರ್ಟ್ ಪವರ್ಡ್ ಬೈ ಅಮೃತ್ ನೋನಿ. ಇವತ್ತಿನ ಗ್ರೌಂಡ್ ರಿಪೋರ್ಟ್ನಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ. ಒಂದು ಕಡೆಯಿಂದ ಬಿಜೆಪಿಯಿಂದ ಸುರೇಶ್ ಅಂಗಡಿ 4ನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ, ಸತತವಾಗಿ ಸಂಸದರಾಗಿ ಆಯ್ಕೆ ಹಾಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಮೈತ್ರಿ ಪಕ್ಷದ ಅಚ್ಚರಿ ಅಭ್ಯರ್ಥಿ VS ಸಾಧುನವರಿದ್ದಾರೆ. ಇವರಿಬ್ಬರ ನಡುವೆ ನೇರ ಪೈಪೋಟಿ, ಜಿದ್ದಿನ ಕಣವಾಗಿ ಮಾರ್ಪಾಟಾಗಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಖಾಡ. ಈಗಾಗಲೇ ಸುರೇಶ್ ಅಂಗಡಿಯವರ ಪ್ಲಸ್ ಪಾಯಿಂಟ್ಸ್ಗಳು ಮೈನಸ್ ಪಾಯಿಂಟ್ಸ್ಗಳು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ವಿ. ಹಾಗಾದ್ರೆ ಮೈತ್ರಿ ಅಭ್ಯರ್ಥಿ ಆಗಿರುವಂತ VS ಸಾಧುನವರ್ ಅವರಿಗಿರುವಂತಹ ಪೂರಕಾಂಶಗಳೇನು, ಪ್ಲಸ್ ಪಾಯಿಂಟ್ಸ್ಗಳೇನು ನೋಡ್ತಾ ಹೋಗೋಣ ಬನ್ನಿ. ಇದು VS ಸಾಧುನವರಿಗಂತೂ ಇರುವಂತಹ ಒಂದಷ್ಟು ಪೂರಕಾಂಶಗಳು. ಸೋತ ವ್ಯಕ್ತಿ ಅಂತೇಳಿ ಕ್ಷೇತ್ರದ ಜನರಲ್ಲಿ ಅನುಕಂಪದ ಅಲೆ ಇದೆ. ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಸೋಲನ್ನ ಕಂಡಿದ್ರು. ಹೀಗಾಗಿ ಒಂದಷ್ಟು ಅನುಕಂಪದ ಅಲೆ ಕ್ರಿಯೇಟ್ ಆಗಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಜಿಲ್ಲಾ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ ಗೆಲ್ಲಿಸುವಂತಹ ಹೊಣೆಯನ್ನ ಕೊಡಲಾಗಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಹವಾ ದೊಡ್ಡ ಪ್ರಮಾಣದಲ್ಲಿ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಷ್ಠೆಯ ಕಣವನ್ನಾಗಿ ತೆಗೆದುಕೊಂಡಿದ್ದಾರೆ. ಏನಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೀಗಾಗಿ ಇದು VS ಸಾಧುನವರವರಿಗಿರುವಂತಹ ಒಂದು ಪೂರಕಾಂಶ. ಹಾಗಾದ್ರೆ ಅವರಿಗಿರುವಂತಹ ಆತಂಕಗಳೇನು, ಮೈನಸ್ ಪಾಯಿಂಟ್ಸ್ಗಳೇನು ನೋಡ್ತಾ ಹೋಗೋಣ ಬನ್ನಿ. ಇವೆಲ್ಲವೂ ಕೂಡ VS ಸಾಧುನವರವರಿಗಿರುವಂತಹ ಒಂದಷ್ಟು ಆತಂಕಗಳು. ಆರಂಭದಿಂದಲೂ ಕೂಡ ಸ್ವಪಕ್ಷದ ಬಂಡಾಯದ ಭಯ ಇದೆ. ಸ್ವಪಕ್ಷದಲ್ಲಿ ಸಾಕಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು. ಜಾರಕಿಹೊಳಿ ಬ್ರದರ್ಸ್ ಹಾಗೆ ಹೆಬ್ಬಾಳ್ಕರ್ ನಡುವಿನ ವೈಮನಸ್ಸು ನಿಮ್ಮೆಲ್ಲರೂ ಕೂಡ ಗೊತ್ತು. ರಮೇಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಮುಸುಕಿನ ಗುದ್ದಾಟ ಇನ್ನೂ ಕೂಡ ಮುಂದುವರೆದಿದೆ. ರಮೇಶ್ ಜಾರಕಿಹೊಳಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗಿತ್ತು. ಇದೀಗ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಲೋಕಸಭಾ ಅಭ್ಯರ್ಥಿಯನ್ನ ಸೋಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸೇಡನ್ನ ತೀರಿಸಿಕೊಳ್ತಾರ. ಈ ರೀತಿಯಾದಂತಹ ಮಾತು ದೊಡ್ಡ ಮಟ್ಟದಲ್ಲಿ ಪ್ರಚಲಿತದಲ್ಲಿದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ಏನಾದರೂ ಒಳಪೆಟ್ಟನ್ನ ಕೊಡ್ತಾರಾ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು VS ಸಾಧುನವರಿಗಿರುವಂತ ಬಹುದೊಡ್ಡ ಆತಂಕ. ಕಾರಣ ರಮೇಶ್ ಜಾರಕಿಹೊಳಿ ಅವರ ಹೋಲ್ಡ್ ಹಿಡಿತ ದೊಡ್ಡ ಮಟ್ಟದಲ್ಲಿ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಅವರು ಕೈ ಕೊಟ್ರೆ VS ಸಾಧುನವರು ಸೋಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಂಡಾಯದ ಬಾವುಟವನ್ನ ಹಾರಿಸಲಾಗ್ತಾ ಇದೆ. ಸಾಕಷ್ಟು ಜನ ಬಂಡಾಯವನ್ನ ಎದ್ದಿದ್ದಾರೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಟೀಮ್ ಆಗಿದೆ, ಮತ್ತೊಂದು ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟೀಮ್ ಆಗಿದೆ. ಇದು ಯಾವ ರೀತಿಯಲ್ಲಿ ಇಲ್ಲಿ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಜಿಲ್ಲಾ ಶಾಸಕರಲ್ಲಿ ಇನ್ನೂ ಕೂಡ ಒಮ್ಮತ ಮೂಡಿಲ್ಲ. ಈಗಾಗಲೇ ಹೇಳ್ತಾ ಇದ್ದೆ, ಒಂದಷ್ಟು ಜನ ಶಾಸಕರು ರಮೇಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದ್ರೆ ಇನ್ನೊಂದಷ್ಟು ಜನ ಶಾಸಕರು VS ಸಾಧುನವರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇರೋದೇ 3 ಜನ ಶಾಸಕರು. ಅದರಲ್ಲಿ ಯಾವ ಶಾಸಕರು ಯಾವ ಕಡೆ ಹೋಗ್ತಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಸ್ವಪಕ್ಷದ ಮುಖಂಡರೇ ಸೋಲಿಸೋದಿಕ್ಕೆ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಈಗಾಗಲೇ ಹೇಳ್ತಾ ಇದ್ದೆ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಜನ ಅಲ್ಲಿ ಸ್ಥಳೀಯ ನಾಯಕರೆಲ್ಲರೂ ಕೂಡ ಇದೀಗ VS ಸಾಧುನವರವರ ವಿರುದ್ಧವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವೆಲ್ಲವೂ ಕೂಡ VS ಸಾಧುನವರವರಿಗಿರುವಂತ ಒಂದಷ್ಟು ಭಯ ಅಥವಾ ಆತಂಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೂ ಮಿಗಿಲಾಗಿ ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ VS ಸಾಧುನವರ್, ಆದರೆ ಇಲ್ಲಿ JDS ನಿಂದ ಬೆಂಬಲ ಸಿಕ್ಕರೂ ಅದು ನಗಣ್ಯ ಆಗತ್ತೆ. ಕಾರಣ JDSಗೆ ಇಲ್ಲಿ ಹೇಳಿಕೊಳ್ಳುವಂತ ಅಸ್ತಿತ್ವವಿಲ್ಲ, ಹಿಡಿತ ಇಲ್ಲ, ವರ್ಚಸ್ಸು ಕೂಡ ಇಲ್ಲ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ JDS ನಿಂದ ಒಬ್ಬರು ಶಾಸಕರು ಕೂಡ ಇಲ್ಲ. ಹೀಗಾಗಿ ಇಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಅನ್ನೋದಕ್ಕಿಂತ ಕೇವಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಭಾವ ಬೀರುವಂತಹ ಪ್ರಮುಖ ಅಂಶಗಳು. ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬು ಬೆಳೆಗಾರರಿಗೆ ಬರಬೇಕಾದಂತಹ ಬಾಕಿ ಹಣ ಹಾಗೆ ಉಳಿಸಿಕೊಂಡಿದ್ದ ಕೊಳ್ಳಲಾಗಿದೆ. ಅದನ್ನು ಕೊಡಿಸುವಲ್ಲಿಯೂ ಕೂಡ ಜನನಾಯಕರು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ.
ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು, ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನು ಕೂಡ ಹಾಕಿದ್ರು. ಆದರೆ ಪ್ರಯೋಜನ ಮಾತ್ರ ಏನೂ ಆಗಿಲ್ಲ. ಸಿಎಂ ಕುಮಾರಸ್ವಾಮಿ ಪದೇ ಪದೇ ಮೀಟಿಂಗ್ ಅನ್ನು ಕರೆದಿದ್ರು, ಸಭೆಯನ್ನು ಕರೆದಿದ್ರು. ಚರ್ಚೆಯಾಗಿ ಉಳಿಯುತ್ತೆ ಹೊರತು ರೈತರಿಗೆ ಕೊಟ್ಟಂತ ಭರವಸೆ ಇನ್ನೂ ಕೂಡ ಈಡೇರಿಲ್ಲ. ಸಪ್ತ ನದಿಗಳು ಹರಿದ್ರೂ ಕೂಡ ನೀರಿಗಾಗಿ ಹಾಹಾಕಾರವನ್ನ ಪಡ್ತಾ ಇದ್ದಾರೆ. ಬೆಳಗಾವಿಯ ಹೃದಯ ಭಾಗದಲ್ಲಿ ಸಪ್ತ ನದಿಗಳು ಹರಿತಾವೆ, ಆದರೆ ಕೃಷಿಗೆ ನೀರಿಲ್ಲ, ಕುಡಿಯೋದಿಕ್ಕೆ ನೀರಿಲ್ಲ. ಬೇಸಿಗೆ ಕಾಲದಲ್ಲಿ ಹನಿ ಹನಿಗೂ ನೀರಿಗೂ ಕೂಡ ತಾತ್ವಾರವನ್ನ ಪಡಬೇಕಾದಂತ ಪರಿಸ್ಥಿತಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಬಳ್ಳಾರಿ ನಾಲಾ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಸ್ಟಾರ್ಟ್ ಆಗಿ ಬಹಳ ದಿನ ಆಯಿತು, ಆದರೆ ಅಲ್ಲಿಂದ ಕಾಮಗಾರಿ ನಡೆದೇ ಇಲ್ಲ, ಟೇಕ್ ಆಫ್ ಆಗೇ ಇಲ್ಲ. ಹಾಗೆ ವೆರಿ ಇಂಪಾರ್ಟೆಂಟ್, ಕಳಸಾ ಬಂಡೂರಿ ನಾಲಾ ಯೋಜನೆ ಇನ್ನೂ ಕೂಡ ಮೇಲೆದ್ದಿಲ್ಲ. ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಕಳಸಾ ಬಂಡೂರಿ ಯೋಜನೆ ವಿಚಾರವನ್ನ ರಾಜಕೀಯ ನಾಯಕರು ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ರು. ಈಗಾಗಲೇ ತೀರ್ಪು ಕೂಡ ಬಂದಿದೆ ಮಹದಾಯಿ ನ್ಯಾಯಾಧೀಕರಣದಿಂದ, ಆದರೆ ಯೋಜನೆ ಮಾತ್ರ ಆರಂಭವಾಗಿಲ್ಲ. ರಾಜ್ಯ ಸರ್ಕಾರವೂ ತಲೆ ಕೆಡಿಸಿಕೊಂಡಿಲ್ಲ, ಲೋಕಲ್ ಸಂಸದರು ಕೂಡ ಯೋಚನೆ ಮಾಡ್ತಾ ಇಲ್ಲ, ಸ್ಥಳೀಯ ಶಾಸಕರು ಕೂಡ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಕಳಸಾ ಬಂಡೂರಿ ವಿಚಾರ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕುಂಟುತ್ತ ಸಾಗಿರುವಂತ ಬೆಣ್ಣೆಹಳ್ಳ ಏತ ನೀರಾವರಿ ಯೋಜನೆ ಅದು ಕೂಡ ಕುಂಟುತ್ತ ಸಾಗ್ತಾ ಇದೆ. ಯಾವಾಗ ಕಂಪ್ಲೀಟ್ ಆಗುತ್ತೋ ಆ ದೇವರೇ ಬಲ್ಲ ಎನ್ನುವಂತ ಪರಿಸ್ಥಿತಿ ಇದೆ. ಗ್ರಾಮೀಣ ಪ್ರದೇಶಗಳು ದೊಡ್ಡ ಪ್ರಮಾಣದಲ್ಲಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಆ ಗ್ರಾಮೀಣ ಪ್ರದೇಶಗಳಿಗೆ ಸಾರಿಗೆ ಸಂಪರ್ಕ ಇಲ್ಲ. ಎಷ್ಟೋ ಹಳ್ಳಿಗಳು, ಎಷ್ಟೋ ಗ್ರಾಮೀಣ ಪ್ರದೇಶಗಳು ಇನ್ನೂ ಕೂಡ ಸರಿಯಾಗಿ ಒಂದು ಬಸ್ಸನ್ನು ಕೂಡ ಕಂಡಿಲ್ಲ. ಇದು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಪ್ರಮುಖವಾದಂತಹ ಸಮಸ್ಯೆಗಳು. ಬಹುತೇಕ ಹೆಚ್ಚು ಕಡಿಮೆ 60% 70% ರೈತರೇ ಇದ್ದಾರೆ. ಆದರೆ ರೈತರ ಸಮಸ್ಯೆಗಳು ಮಾತ್ರ ನೂರಾರಿದ್ದಾವೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಸಂಸದರು ಏನೇನು ಕೆಲಸವನ್ನ ಮಾಡಿದ್ದಾರೆ ಸುರೇಶ್ ಅಂಗಡಿ ಅವರು ನೋಡ್ತೋಗೋಣ ಬನ್ನಿ. ಇದು ಸಂಸದರು ಮಾಡಿರುವಂತಹ ಒಂದಷ್ಟು ಕೆಲಸಗಳು. ಕೇಂದ್ರದಿಂದ ಅನುದಾನದ ಮಹಾಪೂರವೇ ಹರಿದು ಬಂದಿದೆ. ಕೇಂದ್ರ ಸರ್ಕಾರದಿಂದ ಬೆಳಗಾವಿಯೇ ಹೈಯೆಸ್ಟ್ ಅನುದಾನ ಬಂದಿದೆ. ಸುರೇಶ್ ಅಂಗಡಿ ಅವರು ತರಿಸಿಕೊಂಡ್ರು ಅಥವಾ ಕೇಂದ್ರ ಸರ್ಕಾರವೇ ರಿಲೀಸ್ ಮಾಡ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಬಿಡುಗಡೆ ಆಗಿದೆ. ಬೆಳಗಾವಿಯಲ್ಲೇ ಪ್ರಧಾನಿ ಫಸಲ್ ಬಿಮಾ ಯೋಜನೆ ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದ್ರು. ನಿಮ್ಮೆಲ್ಲರೂ ಕೂಡ ಗೊತ್ತು, ಬೆಳಗಾವಿಯಿಂದನೇ ಇಡೀ ದೇಶಕ್ಕೆ ಫಸಲ್ ಬಿಮಾ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಯನ್ನು ಮಾಡಿದ್ರು. ಬೆಳಗಾವಿಯಲ್ಲಿ ಡಿಜಿಟಿಟಿ ಪಾಸ್ಪೋರ್ಟ್ ಕಚೇರಿ ಮಂಜೂರಾತಿಯಾಗಿದೆ. ಇದು ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಚುನಾವಣೆಯ ಸಂದರ್ಭದಲ್ಲಿ. ಮೊದಲ ಹಂತದಲ್ಲಿಯೇ ಸ್ಮಾರ್ಟ್ ಸಿಟಿ ಪಟ್ಟಿಗೆ ಬೆಳಗಾವಿ ಸೇರ್ಪಡೆ ಆಗಿದೆ. ಸ್ಮಾರ್ಟ್ ಸಿಟಿ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಘೋಷಣೆ ಬೆಳಗಾವಿಗೆ ಮೊದಲ ಬಾರಿಗೆ ಅಂದ್ರೆ ಮೊದಲ ಹಂತದಲ್ಲೇ ಆಗಿದೆ. ಇನ್ನು ಬೆಳಗಾವಿ ನಗರ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಅನುದಾನವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅಂದರೆ ಸಂಸದರಾಗಿರುವಂತಹ ಸುರೇಶ್ ಅಂಗಡಿ ಅವರು ತರಿಸಿಕೊಂಡಿದ್ದಾರೆ. ಅಮೃತ್ ಸಿಟಿ ಯೋಜನೆಯಡಿ ಕೇಂದ್ರದಿಂದ 500 ಕೋಟಿ ರೂಪಾಯಿಯಷ್ಟು ನೆರವು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಿಕ್ಕಿದೆ. ಎಷ್ಟು ಮಟ್ಟಿಗೆ ಬಳಕೆ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ, ಅಷ್ಟೊಂದು ಅನುದಾನ ಅಂತೂ ಸಿಕ್ಕಿದೆ. 3,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲೋಂಡಾ ಮೀರಜ್ ಜೋಡಿ ರೈಲ್ವೆ ಮಾರ್ಗಕ್ಕೆ ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಬೆಳಗಾವಿ ವಿಮಾನ ನಿಲ್ದಾಣ 142 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಅಂದ್ರೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಇದು ಸಂಸದರು ಮಾಡಿರುವಂತಹ ಒಂದೊಳ್ಳೆ ಕೆಲಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ ಇಲ್ಲ. ಬೆಳಗಾವಿಗೆ ಸಾಕಷ್ಟು ಜನ ಪ್ರವಾಸಿಗರು ವಿಸಿಟ್ ಮಾಡ್ತಾರೆ. ಪ್ರಮುಖವಾಗಿ ಬೆಳಗಾವಿಯನ್ನ 2ನೇ ರಾಜಧಾನಿ ಅಂತ ಕೂಡ ಕರೆಯಲಾಗುತ್ತೆ. ಸುವರ್ಣಸೌಧ ಇದೆ, ವರ್ಷಕ್ಕೊಮ್ಮೆ ಅಧಿವೇಶನ ನಡೆಯುತ್ತೆ. ಸವದತ್ತಿಯ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಕೂಡ ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಗೋಕಾಕ್ ಜಲಪಾತ ಇದೆ, ಬಹಳ ವಿಶೇಷ. ಗೋಕಾಕ್ ಜಲಪಾತ ನೀವೇ ಎಷ್ಟೋ ಜನ ಹೋಗಿರ್ತೀರಾ ಆ ಜಲಪಾತಕ್ಕೆ, ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿರ್ತೀರಾ. ಕಿತ್ತೂರಿನಲ್ಲಿರುವಂಥ ರಾಣಿ ಚೆನ್ನಮ್ಮನ ಕೋಟೆ, ಈಗಾಗಲೇ ಹೇಳ್ತಾ ಇದ್ದೆ, ರಾಣಿ ಚೆನ್ನಮ್ಮ ಆಳಿದಂತಹ ನಾಡು. ಸಂಗೊಳ್ಳಿ ರಾಯಣ್ಣ ಪ್ರಾಣವನ್ನ ತೆತ್ತಿರುವಂತಹ ವೀರ ಭೂಮಿಗಳಿಗೆ ಒಂದಷ್ಟು ಆಶ್ರಯವನ್ನ ಕೊಟ್ಟಿರುವಂತಹ ನಾಡು ಕೂಡ ಹೌದು ಇದೇ ಬೆಳಗಾವಿ. ಇದು ಇಲ್ಲಿಯ ರಾಜಕೀಯ ವಿಶ್ಲೇಷಣೆ. ಆದರೆ ಅದರ ಹೊರತಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಕಳಸಾ ಬಂಡೂರಿ ಈಗಾಗಲೇ ಮಹದಾಯಿ ತೀರ್ಪು ಬಂದಾಗಿದೆ, ಆದರೆ ಯೋಜನೆ ಮಾತ್ರ ಇನ್ನೂ ಕೂಡ ಆರಂಭ ಆಗಿಲ್ಲ. ಹೀಗಾಗಿ ಈ ವಿಚಾರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರಿಯಾದಂಥ ನೀರಾವರಿ ಯೋಜನೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕೂ ಮಿಗಿಲಾಗಿ ಕಬ್ಬು ಬೆಳೆಗಾರರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ನೂತನ ಸಂಸದರು ಬ್ರೇಕ್ ಹಾಕಬೇಕಾಗಿದೆ. ಇದು ಇವತ್ತಿನ ಗ್ರೌಂಡ್ ರಿಪೋರ್ಟ್. ನಾಳೆ ಇನ್ನೊಂದು ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕೀಪ್ ವಾಚಿಂಗ್ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.